ಇನ್ನು ಬಾಗಲಕೋಟೆಯಲ್ಲೂ ಕೂಡ ಉಪಚುನಾವಣೆ ಮತದಾನದ ಪ್ರಕ್ರಿಯೆ ಸಿದ್ಧತೆ ತುಂಬ ಜೋರಾಗಿ ನಡೀತಾ ಇದೆ. ಈಗಾಗಲೇ ಮಸ್ಟರಿಂಗ್ ಕಾರ್ಯ ನಾಳೆ ಬೆಳಗ್ಗೆಯಿಂದ ಶುರುವಾಗಿದೆ. ಜೊತೆಗೆ ಭದ್ರತೆ ಕೂಡ ಹೆಚ್ಚಳ ಮಾಡಲಾಗಿದೆ. ಇವತ್ತು ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರವನ್ನು ನಡೆಸಿದರು. ಕೊನೆ ಹಂತದ ತಯಾರಿ ಹೇಗಿತ್ತು ನೋಡೋಣ. ಇಡೀ ರಾಜ್ಯದ ಚಿತ್ತ ಏನು ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆ ಅಂತ ನೆಟ್ಟಿದೆ ಅಂತಾನೆ ಹೇಳ್ಬೋದು. ಕ್ಷೇತ್ರದಾದ್ಯಂತ 322 ಮತಗಟ್ಟೆಗಳನ್ನ ಸ್ಥಾಪಿಸಲಾಗಿರುವಂತದ್ದು. ಎಲ್ಲೆಲ್ಲಿ ನಾವು ಸೂಕ್ಷ್ಮ ಅತಿ ಸೂಕ್ಷ್ಮ ಅಲ್ಲೆಲ್ಲ ಹೆಚ್ಚುವರಿಯಾಗಿ ಪೊಲೀಸ್ ಸಿಬ್ಬಂದಿ ಮತ್ತು ಸಿಎಪಿಎಫ್ ತಂಡವನ್ನು ನಾವು ಈಗಾಗಲೇ ನಿಯೋಜಿಸಿ ಮತಗಟ್ಟೆ ಸಿಬ್ಬಂದಿ ಕರೆದೊಯ್ಯಲು ಸಜ್ಜಾಗಿ ನಿಂತಿರುವ ಬಸ್ಗಳು, ಮಹಿಳಾ ಮತದಾರರಿಗಾಗಿ ಸಿದ್ಧಗೊಂಡಿರುವ ಸಖಿ ಬೂತ್ಗಳು, ಬಾಗಲಕೋಟೆ ಕ್ಷೇತ್ರದಲ್ಲೂ ಮತದಾನಕ್ಕೆ ಸಕಲ ಸಿದ್ಧತೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಒಂದು ರೀತಿಯ ಜಿದ್ದಾಜಿದ್ದಿಗೆ ಸಾಕ್ಷಿ ಆದರೆ ಬಾಗಲಕೋಟೆ ನಗರ ಕ್ಷೇತ್ರ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಫೈಟ್ಗೆ ಕಾರಣವಾಗಿದೆ. ನಾಳೆ ವೋಟಿಂಗ್ ನಡೆಯಲಿದ್ದು ಅಂತಿಮ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನವನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಾಸ್ಟರಿಂಗ್ ಕಾರ್ಯ ನಡೆಯಿತು. ಮತಗಟ್ಟೆಗಳೊಂದಿಗೆ ಸಿಬ್ಬಂದಿ ಕೆಎಸ್ಆರ್ಟಿಸಿ ಮತ್ತು ಖಾಸಗಿ ಬಸ್ಗಳಲ್ಲಿ ತಮ್ಮ ತಮ್ಮ ಬೂತ್ಗಳತ್ತ ತೆರಳಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,59,797 ಮತದಾರರಿದ್ದು 25 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಒಟ್ಟು 332 ಮತಗಟ್ಟೆಗಳ ಸ್ಥಾಪನೆ ಮಾಡಲಾಗಿದೆ. 1,564 ಚುನಾವಣಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದ್ದು ಸೂಕ್ಷ್ಮ ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನ ಗುರುತಿಸಲಾಗಿದೆ. 80 ವರ್ಷ ಮೇಲ್ಪಟ್ಟವರಿಗೆ ಮನೆಯಲ್ಲೇ ಮತದಾನಕ್ಕೆ ವ್ಯವಸ್ಥೆ ಕಲ್ಪಿಸಿದ್ದು ಮತಗಟ್ಟೆಗಳ ಬಳಿ ವೀಲ್ಚೇರ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕೆಲ ಕಾಲೇಜು ವಿದ್ಯಾರ್ಥಿಗಳಿಗೆ ಎನ್ಎಸ್ಯುಐನಿಂದ ಬೆದರಿಕೆ ಆರೋಪ ಹಿನ್ನೆಲೆ ಮತ ಹಾಕಲು ಕಾಲೇಜು ವಿದ್ಯಾರ್ಥಿಗಳಿಗೂ ಭದ್ರತೆ ಕಲ್ಪಿಸಲಾಗಿದೆ ಅಂತ ಜಿಲ್ಲಾ ಚುನಾವಣಾಧಿಕಾರಿ ಹೇಳಿದ್ದಾರೆ. 322 ಪೋಲಿಂಗ್ ಬೂತ್ಗಳಿಗೆ ವೆಬ್ ಕಾಸ್ಟಿಂಗ್ ಒಂದು ವ್ಯವಸ್ಥೆ ಮಾಡಿದೆ. ವಿಶೇಷ ಮತಗಟ್ಟೆಗಳು ಈಗ ಪಿಂಕ್ ಆಗಿರ್ಬೋದು, ಥೀಮ್ ಅವ್ರ ಬಗ್ಗೆ ಹೇಳೋದು, ಅದನ್ನು ಕೂಡ ಒಂದು 5 ಐಡೆಂಟಿಫಿಕೇಶನ್ ಮಾಡಿದ್ದೆವು. 2 ಮಹಿಳಾ ಮತದಾರರು, ಒಂದು ಯುವ ಮತದಾರ, ಒಂದು PWD ಇದೊಂದು, ಒಂದು ಎಥನಿಕ್ 5 ಮತಗಟ್ಟೆಗಳನ್ನು ಇದು ಮಾಡಿದೆ. ಎಲ್ಲೆಲ್ಲಿ ನಾವು ಸೂಕ್ಷ್ಮ ಅತಿ ಸೂಕ್ಷ್ಮ ಅಲ್ಲೆಲ್ಲ ಹೆಚ್ಚುವರಿಯಾಗಿ ಪೊಲೀಸ್ ಸಿಬ್ಬಂದಿ ಮತ್ತು ಸಿಎಪಿಎಫ್ ತಂಡವನ್ನು ನಾವು ಈಗಾಗಲೇ ನಿಯೋಜಿಸಿ ಮಾಡಿದ್ದೀವಿ. ಆಮೇಲೆ ಯಾರೂ ಕೂಡ ಮತದಾರರು ಭಯಭೀತರಾಗಬಾರ್ದು, ನಿರ್ಭಯವಾಗಿ ಬಂದು ಅವ್ರು ಮತದಾನ ಮಾಡಲಿಕ್ಕೆ ಏನಿದೆ ಎಲ್ಲನೂ ಕ್ರಮ ಕೈಗೊಳ್ತಾರೆ. ಮಹಿಳೆಯರ ಪ್ರತ್ಯೇಕ ಮತದಾನಕ್ಕೆ 2 ಸಖಿ ಮತಗಟ್ಟೆ, ಯುವ ಮತದಾನ ಕೇಂದ್ರ ಮತ್ತು ಮಹಿಳೆಯರಿಗಾಗಿ 2 ಸಖಿ ಮತಗಟ್ಟೆಗಳನ್ನು ತೆರೆಯಲಾಗಿದ್ದು ಗಮನ ಸೆಳೆಯುತ್ತಿವೆ. ಕೆಲವೊಂದಿಷ್ಟು ವಿಶೇಷವಾದಂತಹ ಮತಗಟ್ಟೆಗಳ ಬಗ್ಗೆ ನಾನು ಹೇಳೋದಾದ್ರೆ, ಯುವಕರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡೋದಕ್ಕೆ ಸೆಳೆಯುವ ಉದ್ದೇಶದಿಂದ ಏನು ಜಿಲ್ಲಾ ಚುನಾವಣಾಧಿಕಾರಿಗಳು ತುಂಬಾನೇ ಮುತುವರ್ಜಿ ವಹಿಸಿ ಯುವ ಮತಗಟ್ಟೆಯನ್ನ ಇಲ್ಲಿ ತೆರೆದಿರುವಂತಹ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಮತವನ್ನ ಮಾಡಬೇಕು, ಅದರಿಂದ ಇನ್ನೂ ಹೆಚ್ಚಿನ ಒಂದು ಪ್ರಜಾಪ್ರಭುತ್ವದ ಹಕ್ಕನ್ನ ಕಾಪಾಡಿಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮಹಿಳಾ ಮಣಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಮತಗಟ್ಟೆಗೆ ಸೆಳೆಯಲು ಪಿಂಕ್ ಮತಗಟ್ಟೆಯನ್ನ ಇಲ್ಲಿ ನಿರ್ಮಾಣ ಮಾಡಿರುವಂತದ್ದು. ನಾಳೆ 2 ಕ್ಷೇತ್ರಗಳಲ್ಲಿ ಮತದಾರರು ಭವಿಷ್ಯ ಬರೆಯಲಿದ್ದು ಅಭ್ಯರ್ಥಿಗಳ ಎದೆ ಬಡಿತ ಜೋರಾಗಿದೆ. ರವಿ ಮೂಗಿ, TV9 ಬಾಗಲಕೋಟೆ.